ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ UK ಫುಡ್ಗೆ ಸ್ವಾಗತ. ನಾನು ಮನೆಯಲ್ಲಿ ಸ್ಪೆಷಲ್ಲಾಗಿ ಮೊಟ್ಟೆ ಇಲ್ಲಾರ್ದೇ ಮಶ್ರೂಮ್ ಕಬಾಬ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ರಿಗೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಾನಿಲ್ಲಿ ಮಶ್ರೂಮ್ನ ಅರಿಶಿನ, ಸ್ವಲ್ಪ ಉಪ್ಪು, ಬಿಸಿ ನೀರು ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕಬಾಬ್ ಪೌಡ್ರು, ಕಾರ್ನ್ಫ್ಲೋರ್, ಇಷ್ಟನ್ನು ನಾನು ಬಳಸ್ತಾ ಇರುವಂಥ ಪದಾರ್ಥಗಳು. ಮಶ್ರೂಮ್ನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ದಪ್ಪ ಕಟ್ ಮಾಡ್ಕೊಂಡಿಲ್ಲ ನಾನು. ಇದಕ್ಕೆ ಎಗ್ಗನ್ನ ಹಾಕ್ತಾಯಿಲ್ಲ, ನವರಾತ್ರಿ ನಡೀತಾ ಇದೆ, ಹಾಗಾಗಿ ನಾನು ಎಗ್ ಯೂಸ್ ಮಾಡಿಲ್ಲ. ಎಗ್ ಇಲ್ಲಾರ್ದೂ ಕೂಡ ತುಂಬಾ ಟೇಸ್ಟ್ ಆಗುತ್ತೆ. ನಾನು ಎಗ್ ಇಲ್ಲಾರ್ದೇ ಮಾಡ್ತೀನಿ. ಆಲ್ಮೋಸ್ಟು ಎಗ್ ಜಾಸ್ತಿ ಯೂಸ್ ಮಾಡಲ್ಲ. ಇವಾಗ 2 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿದ್ದೀನಿ, 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ಖಾರದ ಪುಡಿ. ನೋಡಿ, ಅದು ಚಿಕ್ಕದಿದೆ ಸ್ಪೂನು, ಹಾಗಾಗಿ ನಾನು 1 ಟೀ ಸ್ಪೂನಷ್ಟು ಖಾರದ ಪುಡಿ ಇಷ್ಟು ಕಲಸಿಟ್ಟಾದಮೇಲೆ ಇವಾಗ ಲಾಸ್ಟಲ್ಲಿ ನಾನು ಕಬಾಬ್ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಈ ಥರ ಥಿಕ್ನೆಸ್ ಇರಬೇಕು, ಸಾಕು. ಇಷ್ಟಿದ್ದರೆ ಇಲ್ಲಿ ಲಾಸ್ಟ್ಗೆ ಕಬಾಬ್ ಪೌಡ್ರು 1 ದೊಡ್ಡ ಟೇಬಲ್ ಸ್ಪೂನಿಂದ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಬಾಬ್ ಪೌಡ್ರನ್ನ ತೊಗೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ತೀರಾ ಗಟ್ಟಿ ಅನಿಸಿದರೆ ಇನ್ನೊಂದು ಚೂರಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಇದಕ್ಕೇ ಲೆಮನ್ ಜ್ಯೂಸನ್ನ, ಅರ್ಧ ಲಿಂಬೆಹಣ್ಣು ಜ್ಯೂಸನ್ನು ನಾನು ಹಾಕೋತಾ ಇದ್ದೀನಿ. ಇದಕ್ಕೂ ಹಾಕೋಬೋದು, ಇಲ್ಲಾಂದರೆ ನೀವು ಮಶ್ರೂಮ್ ಫ್ರೈ ಆದಮೇಲೂ ಕೂಡ ಹಾಕೋಬೋದು. ಅಲ್ಲಿ ಸೈಡಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಯಾರು ಮಶ್ರೂಮ್ ಇಷ್ಟಪಡಲ್ವೋ ಅಂಥವ್ರಿಗೆ ಈ ಥರ ಮಾಡಿಕೊಟ್ರೆ ಸಖತ್ತಾಗಿ ತಿಂತಾರೆ. ನಾನು ಎಷ್ಟು ಹಾಕ್ತೀನಲ್ವ ಕರಿಯೋಕ್ಕೆ ಅಷ್ಟು ಮಾತ್ರ ಮಸಾಲೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಎಲ್ಲವನ್ನು ಮಸಾಲೆಯಲ್ಲಿ ಮಿಕ್ಸ್ ಮಾಡಿ ಡಿಪ್ ಮಾಡಿ ಇಟ್ಟರೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ. ಇಲ್ಲಿ ನೋಡಿ, ಒಂದೊಂದಾಗಿ ಮಶ್ರೂಮ್ನ ಬಿಡ್ತಾ ಇದ್ದೀನಿ ನಾನು ಎಣ್ಣೆಯಲ್ಲಿ. ಎಣ್ಣೆ ಸ್ಲಿಮ್ಮಲ್ಲಿಟ್ಟು ಕಾಯಿಸ್ಕೋಬೇಕು. ಆಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ನಾನು ಇದೇ ಥರ ಮಶ್ರೂಮ್ನ ಬಿಡ್ತಾ ಇದ್ದೀನಿ. ನೋಡಿ, ಇವಾಗ ಲಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಒಂಚೂರು ತಳ ಅಂಟಿಲ್ಲ. ಅದು ಸ್ವಲ್ಪ ಹೊತ್ತು ಹಾಕಿದ ತಕ್ಷಣವೇ ನೀವು ತಿರುಗ್ಸೋಕ್ಕೆ ಹೋಗಬೇಡಿ, ಟಚ್ ಮಾಡಬೇಡಿ. ಒಂದು 10 ನಿಮಿಷ ಬಿಡಿ, ಸಾಕು. ಇವಾಗ ನೋಡಿ, ನೀಟಾಗಿ ಬೆಂದಿದೆ. ಒಂಚೂರು ಮಸಾಲೆ ಆ ಕಡೆ ಈ ಕಡೆ ಹೋಗಿಲ್ಲ. ನೋಡಿ, ಎಗ್ ಹಾಕಲಾರ್ದೆ ನಾವು ಕಬಾಬ್ನ ಮಾಡ್ಕೋಬೋದು ಮನೆಯಲ್ಲೇ. ವೆಜ್ ಕಬಾಬ್ ಇದು, ಮಶ್ರೂಮ್ ವೆಜ್ ಕಬಾಬ್. ನೀವು ಒಂದು ಸರ್ತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ಸಲ್ಲಿ ಹೇಳಿ ನಿಮ್ಮ ಮನೇಲಿ ಮಾಡಿದಾಗ ಹೇಗೆ ಬಂದಿತ್ತು ಮಶ್ರೂಮ್ ಕಬಾಬ್ ಅಂತ ಹೇಳಿ. ನಾನಿಲ್ಲಿ ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಗರಿ ಆದಂಥ ಮಶ್ರೂಮ್ ಕಬಾಬ್ ರೆಡಿ ಟು ಸರ್ವ್. ತುಂಬಾ ಟೇಸ್ಟ್ ಆಗಿರುವಂಥ ಮಶ್ರೂಮ್ ಕಬಾಬ್ ರೆಡಿಯಾಗಿದೆ. ನೀವು ಒಂದು ಸರ್ತಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಲಿಂಬೆಹಣ್ಣನ್ನ ಹಿಂಡ್ಕೊತಾ ಇದ್ದೀನಿ. ಮುಂಚೆ ಹಾಕಿದ್ದೀನಿ, ಬೇಕಿದ್ದರೆ ನೀವು ಹಿಂಡ್ಕೊಳ್ಳಿ, ಬೇಡದಿದ್ದರೆ ಸ್ಕಿಪ್ ಮಾಡಿ. ಇಲ್ಲಿ ನೋಡಿ, ಟೇಸ್ಟಿಯಾಗಿರುವಂಥ ಮಶ್ರೂಮ್ ಕಬಾಬ್ ರೆಡಿ ಟು ಸರ್ವ್.